ಸುನೀಲ್ ನಮಗೆ ಇದಾಗ್ತಾನೆ ಅಂತ ಮಗನೇ ಫ್ರೆಂಡ್ಸ್ ಈಗ ನಿಮ್ಮ ಬಿಜಿ ಶೆಡ್ಯೂಲ್ ಜೊತೆಗೆ ಸಂಡೇ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಒಂದು ಮಾತು ಹೇಳ್ತೀರಾ, ಅದ್ರ ನಡುವೆನೂ ಕೂಡ ಒಂದು ಸಲ ಪ್ರೇಮಿಕತೆ ನನಗೆ ಕ್ಯಾಮ್ರಾ ನೋಡ್ಬೇಕಾ? ಯಾಕೆ ನಾನು ಅವ್ನು ಕೇಳಿರೋದು ಅವ್ನಿಗೆ ಹೇಳ್ತೀನಿ ನಾನು. ಓಕೆ, ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನಮ್ಗೆ ನಿಜವಾಗ್ಲೂ. ಅಂದರೆ ಬಿಸಿ ಸಡೋದಕ್ಕಿಂತ ನಾವೆಲ್ಲ ಸ್ವಲ್ಪ ಒಡಿ ಬಡಿ ಕಡಿ ನನ್ನ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿ ಅವರು. ಯಾಕಂದ್ರೆ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್. ಯಾಕಂದರೆ ಸಿಂಪಲ್ ಆಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋದು ಚೆನ್ನಾಗಿ ಸುನಿ ಅವರು ಇದೆ. ಆಮೇಲೆ ತಿರ್ಗಿ ಅದು ಒಂದು ಪ್ಲಾನ್ ಇರ್ತದೆ. ಬೇಸಿಕಲಿ ನಾನು ಫ್ಯಾನು. ಯಾಕಂದ್ರೆ ಸಿಂಪಲ್ ಸುನಿ ಅಂದ ತಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಏನು ಇದ್ದಿತ್ತು ಸೊ ಅದು ನನಗೆ ಇದಾದಂಗೆ ಆಯ್ತು ನನಗೆ ಸಿನಿಮಾ ನೋಡಿ. ನೋಡಿರೋ ಸಿನಿಮಾ ಅಂದರೆ ನನಗೆ ಏಜ್ ಆಯಿತು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮ್ಯೂಸಿಕ್ ಅಂತೂ ವೀರ್ ಸಮರ್ಥ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಹಿತ್ಯ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ಮಾಡಿದೆ. ನೈಸ್ ಗ್ರೇಟ್. ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕು ಅಂದರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವ್ರದ್ದು. ಇದೇ ಫಸ್ಟು ಈ ಥರ ಒಂದು ಸಿನಿಮಾ. ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಒಂದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾರೆ. ದಾಡಿಗಿಡಿ ಬಿಟ್ಕೊಂಡು ಒಳ್ಳೆ ಇದಿರ್ತಾರೆ. ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಯಲಿ ನೋಡ್ತಾನೆ ಇರಬೇಕು ಅನ್ಸುತ್ತೆ ವಿನಯ್ ರಾಜ್ಕುಮಾರ್ ಅವ್ರನ್ನ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪು ಜ್ಞಾಪಕ ಬರ್ತದೆ. ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿ ಅವ್ರು ಬ್ಯಾಕ್ ಸೈಡ್ ಇದ್ದಾಗ ಅಪ್ಪು ಅವ್ರು ಹಂಗೆ ನಡೀತಾರೆ. ಸೊ ಆ ಥರ ಜ್ಞಾಪಕ ಹೋದ ಅಪ್ಪು ಅವರು ನಿಜವಾಗ್ಲು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯ್ ಅವರು. ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಯಾಕೆ ಲವರ್ಸ್ಗಳು ಬಿಡಿ, ಲವರ್ಸ್ಗಳಿಗೆ ಸುನಿ ಅವರು ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ. ಫ್ಯಾಮಿಲಿ ಮಕ್ಕಳ ಕುತ್ಕೊಂಡು ಸಿನಿಮಾ ನೋಡ್ಬೋದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ಸ್ ಮಗ, ಒಳ್ಳೆ ಸಿನಿಮಾ ಮಾಡಿದೆ. ಒಳ್ಳೆ ಸಿನಿಮಾ ತೋರಿಸಿದ್ಯಾ ನಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡ್ಲೇಬೇಕಾದ ಕಾರಣ ಏನಂದ್ರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಸ್ಟಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ನೋಡಿದೆ. ಅಯ್ಯೋ ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಮತ್ತೆ ಸರ್ ಈಗ ಆವತ್ತಿನ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ? ಹೆಂಗೆ ಚಾಲೆಂಜ್ ಅಲ್ಲ ಅವಾಗ ನಮ್ಗೇನು ಹೌದು ಅವಾಗ ನೀವುಗಳಾರು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ. ಯಾಕಂದ್ರೆ ತಲುಪಿಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ. ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪಿಸೋರು ನೀವುಗಳಿದ್ರಿ. ಸೊ ಅವಾಗ ಯಾರು ಇರಲಿಲ್ಲ. ಇದ್ರೆ ಕೆಲವು ಇದು ಅಂದ್ರೆ ಈ ಥರ ಮೀಡಿಯಾ ಲಿಪೀಕರಣ ಇರಲಿಲ್ಲ ನಮ್ಗೆ ಆ ಥರ. ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ. ಎಲ್ಲ 4 ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ. ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ. ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಜನ ಬಂದು ಥಿಯೇಟರ್ಗೆ ಸಿನಿಮಾ ನೋಡೋರು. ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಚಿತ್ರ ಮಾಡಿದ್ದಾರೆ, ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಆರೈಸಿ ಅಂತ ಕೇಳ್ತೀವಿ. ಸೊ ಅಷ್ಟೇ ಡಿಫ್ರೆನ್ಸ್. ಪರ್ಟಿಕ್ಯುಲರ್ ಆಗಿದೆ ದೊಡ್ಡ ಮನೆ ಅಕ್ಷರ ಹೇಳಿದ್ರೆ ವಿನಯ್ ಅವರ ನಾನು ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ. ಯಾಕಂದ್ರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು. ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರ್ ಖಂಡಿತವಾಗ್ಲೂ ವಿನಯ್ ಅವ್ರ ಜೊತೆ ಕೆಲಸ ಮಾಡ್ತೀನಿ, 100% ಮಾಡ್ತೀನಿ. ಯಾಕಂದ್ರೆ ಈ ಜೆಂಟ್ಲ್ಮನ್ ನಾನು ಸುನಿ ಅವ್ರು ಅದೇ ಮಾತಾಡ್ತಿದ್ವಿ ಇಂಟರ್ವ್ಯೂದಲ್ಲಿ. ಅವ್ರು ಎಷ್ಟು ಹಂಬಲ್ ಆಗಿ, ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ಸೋರು ನನ್ನ ಆ ಥರ ಮಾತಾಡಿಸ್ತಾರೆ ಅವರು. ತುಂಬ ಹಂಬಲ್ ಹುಡುಗ. ಆಮೇಲೆ ತುಂಬ ಡೌನ್ ಟು ಅರ್ತ್ ಹುಡುಗ. ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ. ಅಷ್ಟು ಸಿಂಪಲ್ ಹುಡುಗ. ಅದು ಸಿಂಪಲ್ ಸುನಿ ಅವ್ರ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗಲಿ ಅಂತ ಕೇಳ್ತೀನಿ. ಸರ್ ಅಂದ್ರೆ ಈಗ ಅವಾಗ ನೀವು ಅನ್ಕೊಂಡಿದ್ರಿ ಸರ್ ವಿನಯ್ ಅವರಿಗೆ ಆಕ್ಷನ್ ಕಟ್ ಹೇಳ್ಬೇಕಂತ, ಈಗ ಸಿನಿಮಾ ನೋಡಿದ್ಮೇಲೆ ಕತೆ ಹೆಂಗ್ ಚೇಂಜ್ ಮಾಡ್ಬೇಕಂತ ಚಾನ್ಸ್ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಓರಿಯೆಂಟೆಡ್ ಆಗಿ ಹೋಗಿದ್ದೆ. ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ದಾರೆ ಸುನಿ ಅವರು. ತುಂಬಾ ಒಂದು ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು 4 ಜನ ಹುಡುಗರು, ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ. ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರದ ಕ್ಯಾರೆಕ್ಟರ್ಗಳು ಸುಮಾರು ಇವೆ. ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ, ಒಂದು 10-35 ಜನ ಟೀಮ್ ಇದೆ. ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ. ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗರನ್ನೆಲ್ಲ. ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ
ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಒಂದು ಹುಡುಗ ಆಗಲಿ, ಒಂದು ಕಾಲೇಜ್ ಬಾಯ್ ಆಗಲಿ, ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ. ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ. ಎಲ್ಲೂ ಒಂದು ಕಡೆ ತುಂಬ ವೈಭೀಕರಣ ಮಾಡಿಸಿಲ್ಲ ಸುನಿ ಅವರು. ಎಲ್ಲ ತುಂಬ ಇಷ್ಟ ಆಗ್ತಾರೆ ವಿನಯ್ ಅವರು. ಕೇಳಿ 100 ಬಂದಿದೆ ಸರ್, ಹೇಳ್ಬೋದು. ನಡೀತಾ ಇದೆ ಹೇಳ್ತೀನಿ. ಸೊ ಒಂದು ನಮ್ಮ ಸುನಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ, ಹೇಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಸಂಡೇ ಬೈದಿರಿ. ಕೊನೆಯದಾಗಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ. ಸೊ ಅದೇ ರೀತಿ ಎಳೆ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ. So ಹೌದು ಹೌದು. ನೋಡಿದಾಗ ಮ್ಯೂಸಿಕ್ ಅದ ನಾನು ಹೇಳೋದು. ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಓಡ್ ಸಂಡೇ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್. ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳು ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ. ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಅಂತ ವೈಬ್ರೇಟ್ ಕೆಲಸಲ್ಲ. ತುಂಬ ಚೆನ್ನಾಗಿ ಮಾಡ್ಯಾರ. ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು. ನಾನು ಸುಮಾರಲ್ಲಿ ಒಂದು 10-12 ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥ. ನಾನು ಅವರೊಟ್ಟಿಗೆ ಕೆಲಸ ಮಾಡೋಕ್ಕಾಗಿತ್ತು. ಸೊ